ಒಂದ್ ಕಡೆ ಕೈ ಎಂಎಲ್ಸಿಗಳು ದೂರನ್ನ ಕೊಟ್ಟಿದ್ರೆ ಮತ್ತೊಂದ್ ಕಡೆ ಐಎಎಸ್ ಅಧಿಕಾರಿಗಳ ಸಂಘದಿಂದ ಖಂಡನೆ ವ್ಯಕ್ತವಾಗ್ತಾ ಇದೆ. ರವಿಕುಮಾರ್ ನಿಂದನೆ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ. ರವಿಕುಮಾರ್ ನಿಂದನೆ ಹೇಳಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಐಎಎಸ್ ಅಧಿಕಾರಿಗಳ ಸಂಘದಿಂದ ಖಂಡನೆ ವ್ಯಕ್ತವಾಗ್ತಾ ಇದೆ. ಎನ್ ರವಿಕುಮಾರ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಐಎಎಸ್ ಅಧಿಕಾರಿಗಳ ಸಂಘದವರು ಒತ್ತಾಯಿಸ್ತಾ ಇರುವುದು. ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮನವಿಯನ್ನ ಮಾಡಿಕೊಳ್ತಾ ಇದೆ ಸಂಘ. ಒಂದು ಕಡೆ ಬಸವರಾಜ್ ಹೊರಟ್ಟಿ ಕಚೇರಿಗೆ ತೆರಳಿ ಎಂಎಲ್ಸಿಗಳು ಕೆಪಿಸಿಸಿ ವಕ್ತಾರರೆಲ್ಲ ಸೇರ್ಕೊಂಡು ಸಭಾಪತಿಗಳಿಗೆ ದೂರನ್ನ ಕೊಟ್ಟಿರೋದು ಒಂದು ಕಡೆ. ಮತ್ತೊಂದು ಕಡೆ ರವಿಕುಮಾರ್ ಅವರು ಆಕ್ಷೇಪಾರ್ಹ ನಿಂದಿಸುವಂತಹ ಅದರಲ್ಲೂ ಹೆಣ್ಣು ಮಗಳೊಬ್ಬಳ ವಿಚಾರವಾಗಿ ಎರಡನೇ ಬಾರಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಈ ವಿಚಾರಕ್ಕೆ ಕ್ರಮವನ್ನ ತೆಗೆದುಕೊಳ್ಬೇಕು, ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲೂ ಇದೇ ರೀತಿ ಮಾತನಾಡೋದಿಲ್ಲ ಅಂತ ಯಾವ ರೀತಿ ಹೇಳ್ತೀರಾ? ಯಾಕಂತ ಹೇಳಿದ್ರೆ ಇದೇನು ಮೊದಲ ಬಾರಿ ಅಲ್ಲ, ಪದೇ ಪದೇ ಹೇಳ್ತಿದೀವಿ, ಇದು ಮೊದಲ ಬಾರಿ ಅಲ್ಲ. ಈ ಹಿಂದೆ ಕೂಡ ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ಷಮೆ ಕೇಳಿದ್ದು ಆಗಿದೆ, ಮುಖಭಂಗ ಆಗಿದೆ. ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಮತ್ತೊಂದು ಬಾರಿ ಶಾಲಿನಿ ರಜನೀಶ್ ಅವರ ವಿರುದ್ಧವಾಗಿ ಇಷ್ಟ ಬಂದ ರೀತಿಯಲ್ಲಿ ಮಾತನಾಡುವುದು, ಹೇಳ್ಬೇಕು ಅಂತ ಹೇಳಿದ್ರೆ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳಲೇಬೇಕಾಗತ್ತೆ. ಯಾಕಂದ್ರೆ ಒಂದು ಪಕ್ಷದಲ್ಲಿ ಬಂದು ಪಕ್ಷಕ್ಕೆ ಕೆಲಸ ಮಾಡೋದು ಅಥವಾ ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒತ್ತಡಗಳೇನು, ಹೆಣ್ಣು ಮಕ್ಕಳ ಸಂಕಷ್ಟಗಳೇನು ಅರ್ಥ ಮಾಡ್ಕೊಂಡು ಮಾತನಾಡಬೇಕು. ಅದನ್ನ ಬಿಟ್ಟು ಎರಡೆರಡು ಅರ್ಥ ಬರಬೇಕು, ಬೇರೆಯವ್ರಿಗೆ ಅನುಮಾನಗಳು ಮೂಡ್ಬಿಡ್ಬೇಕು, ಅಥವಾ ಶಾಲಿನಿ ರಜನೀಶ್ ಅವರು ಸರಿ ಇಲ್ವೇನೋ ಅಂತ ಸಾರ್ವಜನಿಕರಿಗೆ ಅನ್ನಿಸ್ಬಿಡ್ಬೇಕು. ಆ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಬರ್ತಾ ಇರೋದು ಎಷ್ಟು ರೀತಿಯಲ್ಲಿ ಸಮಂಜಸ? ಇದಕ್ಕೆ ಸಂಬಂಧಪಟ್ಟಂತೆ ಶಿಸ್ತಿನ ಪಕ್ಷ ಯಾವ ರೀತಿಯ ನಡೆಯನ್ನ ಕೈಗೊಳ್ಳುತ್ತೆ ಅದನ್ನ ಕೂಡ ಒಂದ್ ಕಡೆ ನೋಡ್ಬೇಕಾಗತ್ತೆ. ಈಗಾಗಲೇ ಐಎಎಸ್ ಅಧಿಕಾರಿಗಳ ಸಂಘ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಈಗೇನೋ ವಿರೋಧ ಪಕ್ಷದವರ ವಿರುದ್ಧವಾಗಿ ಅಥವಾ ಸರ್ಕಾರದ ಪರವಾಗಿ ಕೆಲಸ ಮಾಡುವಂತಹ ಮಹಿಳೆಗಳ ಅಥವಾ ಮಹಿಳೆಯರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಅವ್ರ ಪಕ್ಷದಲ್ಲೇ ಇದ್ಕೊಂಡು ಅವರ ಪಕ್ಷದ ಮಹಿಳೆಯರ ವಿರುದ್ಧವಾಗಿ ಮಾತನಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ಈಗಾಗಲೇ ಸಿಎಂ ಅನ್ನ ಭೇಟಿಯಾಗಿದ್ದಾರೆ ಅಪರ ಮುಖ್ಯ ಕಾರ್ಯದರ್ಶಿ ಗುಪ್ತಾ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಾಂಡೆ, ಐಎಎಸ್ ಅಧಿಕಾರಿ ಖುಷ್ಬು ಗೋಯಲ್ ಚೌಧರಿ ಕೂಡ ಮೀಟ್ ಮಾಡಿದ್ದಾರೆ. ಮೂವರು ಅಧಿಕಾರಿಗಳ ನಿಯೋಗದಿಂದ ಮನವಿ ಕೂಡ ಸಲ್ಲಿಕೆಯಾಗಿದೆ. ರವಿಕುಮಾರ್ ವಿರುದ್ಧ ತಕ್ಷಣವೇ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಕೆಪಿಸಿಸಿ ವಕ್ತಾರರು ಎಂಎಲ್ಸಿಗಳು ಅಂದ್ರೆ ಕೈಪಾಳಿಯದಿಂದ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ. ಮತ್ತೊಂದು ಕಡೆ ಐಎಎಸ್ ಅಧಿಕಾರಿಗಳ ಸಂಘ, ಇನ್ನೊಂದು ಕಡೆ ಅಪರ ಮುಖ್ಯ ಕಾರ್ಯದರ್ಶಿ ಗುಪ್ತಾ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಾಂಡೆ, ಐಎಎಸ್ ಅಧಿಕಾರಿ ಖುಷ್ಬು, ಈ ಮೂವರು ಅಧಿಕಾರಿಗಳ ನಿಯೋಗ ಏನಿದೆ ಇವರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹೇಳ್ಬೇಕು ಅಂದ್ರೆ ಸಮಾಜ ಯಾವ ರೀತಿ ಮಹಿಳೆಯನ್ನ ಅಥವಾ ಮಹಿಳೆಯರನ್ನ ನಡೆಸ್ಕೊಳ್ತಾ ಇದೆ ಇದು ಉದಾಹರಣೆ. ಪಕ್ಷದಲ್ಲಿ ಇದ್ಕೊಂಡು ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯ ದೃಷ್ಟಿಯಿಂದ ಯಾವ ರೀತಿ ಮಾತನಾಡಬೇಕು, ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಅಥವಾ ಅವ್ರಿಗೆ ಒಂದು ಸಪೋರ್ಟಿವ್ ಆಗಿ ಮಾತನಾಡಬೇಕು, ಅವ್ರನ್ನ ಡಿಮೋಟಿವ್ ಮಾಡಬಾರ್ದು. ಇಲ್ಲಿ ಆಗ್ತಾ ಇರೋದು ಅದೇ. ಇವತ್ತು ಬೇರೆ ಪಕ್ಷದ ವಿರುದ್ಧವಾಗಿ ಸರ್ಕಾರದ ಪರವಾಗಿ ಕೆಲಸ ಮಾಡುವ ಮಹಿಳೆಯರ ಬಗ್ಗೆ ಮಾತನಾಡ್ತಾ ಇದ್ದಾರಲ್ವಾ, ಮತ್ತೊಂದು ದಿನ ಮಗದೊಂದು ದಿನ ಅವರದೇ ಪಕ್ಷದ ಹೆಣ್ಣು ಮಕ್ಕಳ ವಿರುದ್ಧವಾಗಿ ನಾಲಿಗೆಯನ್ನ ಹರಿಬಿಡೋದಿಲ್ಲ ಅಂತ ಏನ್ ಗ್ಯಾರಂಟಿ ಕೊಡ್ತೀರಾ? ಶಿಸ್ತಿನ ಪಕ್ಷ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮವನ್ನ ಕೈಗೊಳ್ತೀರಾ? ಈ ಹಿಂದೆ ಏನು ಕ್ರಮ ಕೈಗೊಂಡಿರೋದನ್ನ ನಾವು ಯಾರು ನೋಡ್ಲೇ ಇಲ್ಲ. ಕೋರ್ಟ್ನ ಮೆಟ್ಟಿಲೇರಿತ್ತು, ಕ್ಷಮೆಯನ್ನ ಯಾಚಿಸಿದ್ರು, ಬಂದ್ರು. ಅದಾದ ಮೇಲೆ ಅವರ ಕೆಲಸ ಏನಿದೆ ಅಂದ್ರೆ ಬೇರೆಯವ್ರ ಬಗ್ಗೆ ಅದರಲ್ಲೂ ಹೆಣ್ಣು ಮಕ್ಕಳ ವಿರುದ್ಧವಾಗಿ ನಾಲಿಗೆಯನ್ನ ಹರಿಬಿಡುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾ ಇದೆ ಪಕ್ಷದ ನಾಯಕರೇ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಮಾತನಾಡಿ ವೈರಲ್ ಆಗಿ ಅಂತ ಹೇಳ್ತಾ ಇದಾರ ಅಂತ ನಮಗನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಅವಹೇಳನಕಾರಿ ಆಕ್ಷೇಪಾರ್ಹ ಪದಗಳನ್ನ ಬಳಕೆ ಮಾಡ್ತಾ ಇದ್ರು. ಪಕ್ಷದಲ್ಲಿ ಮಾತ್ರ ಉಳಿಸ್ಕೊಳ್ತಾ ಇದ್ದಾರೆ, ತೆಗೆದಾಕಿ ಅಂತ ನಾವು ಹೇಳ್ತಾ ಇಲ್ಲ. ಯಾವ ರೀತಿ ಕಠಿಣವಾದ ಕ್ರಮವನ್ನ ಕೈಗೊಂಡಿದ್ದೀರಾ ನಮಗೆ ಮಾಹಿತಿಯನ್ನ ಕೊಡಬೇಕು. ಅಥವಾ ಈಗಾಗಲೇ ಐಎಎಸ್ ಅಧಿಕಾರಿಗಳಾಗಿರಬಹುದು, ಕಾಂಗ್ರೆಸ್ ಎಂಎಲ್ಸಿಗಳು ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ತೆಗೆದುಕೊಳ್ಳಲೇಬೇಕಾಗತ್ತೆ. ಇವರು ಮಾಡ್ತಾ ಇರೋದು ಖಂಡಿತವಾಗ್ಲೂ ಸರಿಯಲ್ಲ. ಒಬ್ರು ಹೆಣ್ಣು ಮಗಳು ಸರ್ಕಾರದ ಪರವಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಯಾವ ಧಾಟಿಯಲ್ಲಿ ಹೇಳಬೇಕಾಗಿತ್ತು, ಯಾವ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು, ಆ ರೀತಿ ಮಾತ್ರ ಹೇಳಬೇಕಾಗತ್ತೆ. ಈಗಾಗಲೇ ಐಎಎಸ್ ಸಂಘ ಪತ್ರಿಕಾ ಹೇಳಿಕೆಯನ್ನ ರಿಲೀಸ್ ಮಾಡಿದೆ.
ಭಯ ಇಲ್ಲದೆ ಕರ್ತವ್ಯ ನಿರ್ವಹಿಸುವುದಕ್ಕೆ ನಮ್ಗೆ ಅವಕಾಶ ಇರಬೇಕು. ಇದಕ್ಕೆ ಚ್ಯುತಿ ಆದ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನ ಜರುಗಿಸಬೇಕು. ಯಾಕಂದ್ರೆ ಈ ಹಿಂದೆ ಕೂಡ ರವಿಕುಮಾರ್ರಿಂದ ಕೋಮುವಾದಿ ಹೇಳಿಕೆ ವ್ಯಕ್ತವಾಗಿತ್ತು. ಕಲಬುರಗಿಯ ಉಪ ಆಯುಕ್ತರ ವಿರುದ್ಧ ಕೋಮುವಾದಿ ಹೇಳಿಕೆಯನ್ನ ಕೊಟ್ಟಿದ್ರು. ಆಗ್ಲೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು IAS ಅಧಿಕಾರಿಗಳ ಸಂಘ. CS ವಿರುದ್ಧ MLC ರವಿಕುಮಾರ್ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಪಟ್ಟಂತೆ IAS ಅಧಿಕಾರಿಗಳ ಸಂಘ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ರವಿಕುಮಾರ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ IAS ಅಧಿಕಾರಿಗಳ ಸಂಘದಿಂದ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನ ಕೂಡ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧ MLC ರವಿಕುಮಾರ್ ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನ ಕರ್ನಾಟಕದ IAS ಅಧಿಕಾರಿಗಳ ಸಂಘ ಬಲವಾಗಿ ಖಂಡಿಸ್ತಾ ಇದೆ. ಇವರು ಇಷ್ಟ ಬಂದ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದಾರಲ್ಲ, ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಆಗ್ರಹಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇವತ್ತು ಭೇಟಿ ಮಾಡಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, KPTCL ವ್ಯವಸ್ಥಾಪಕ ನಿರ್ದೇಶಕರಾದ ಪಂಕಜ್ ಕುಮಾರ್ ಪಾಂಡೆ, ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಖುಷ್ಬು ಗೋಯಲ್ ಚೌಧರಿ ಇವರೆಲ್ಲರನ್ನ ಒಳಗೊಂಡ ನಿಯೋಗ ಸಂಘದ ಪರವಾಗಿ ಮನವಿಯನ್ನ ಸಲ್ಲಿಕೆ ಮಾಡಿದೆ. ರವಿಕುಮಾರ್ ವಿರುದ್ಧ ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದೆ. ಇನ್ನು ಈ ಎಲ್ಲಾ ವಿಚಾರದ ಕುರಿತು ಪತ್ರಿಕಾ ಪ್ರಕಟಣೆಯನ್ನ ಕೂಡ ಸಂಘ ಹೊರಡಿಸಿದೆ. ನಮಗೆ ಯಾವುದೇ ಭಯ ಇರಬಾರ್ದು, ಅವಮಾನ ಪದೇ ಪದೇ ಆಗ್ತಾ ಇದೆ, ಅವಮಾನ ಕೂಡ ಇರಬಾರ್ದು. ಇನ್ನು ರಾಜಕೀಯ ಬೆದರಿಕೆ ಇಲ್ಲದೆ ಸರ್ಕಾರಿ ಅಧಿಕಾರಿಗಳು ನಮ್ಮ ಕೆಲಸವನ್ನ ಮಾಡೋದಕ್ಕೆ ಬಿಟ್ಟುಬಿಡಿ, ಮುಕ್ತವಾದ ಅವಕಾಶವನ್ನ ಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ.